ನನ್ನ ಅಪ್ಪ ಅಮ್ಮ ನೋಡ್ಕೋದಕ್ಕೆ ನೀನೇ ದಾರಿ ತೋರಿಸ್ಬೇಕಮ್ಮ. ಭೂಮಿ, ದೇವಿಯಾನಿ ಅಮ್ಮ, ಇದೇನಿದು? ಇಷ್ಟೊತ್ತಲ್ಲಿ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಯಾಕೆ ನಿದ್ದೆ ಬರ್ಲಿಲ್ವಾ? ನೀ ನನ್ನ ಮಗಳ ಅಲ್ಲ. ನೀನು ನನ್ನ ವೀರಣ್ಣನ ಮಗಳಲ್ಲ ಭೂಮಿ. ಮನೆಯಲ್ಲಿ ಒಂದು ಟ್ರಂಕ್ ಇದೆ, ಅದರಲ್ಲಿ ನೀನ್ ಸಿಕ್ಕಾಗ ಇದ್ದಿದ್ದ ಬಟ್ಟೆ, ನಿನ್ ಬಾಲ್ಯದ ವಸ್ತುಗಳಿದೆ. ಅದನ್ನ ಇಟ್ಕೊಂಡು ನಿನ್ ಹೆತ್ತೋರ್ನ ಹುಡುಕು. ಏನಾದ್ರೂ ತೊಂದ್ರೆನಾ ಪುಟಿ? ಅಮ್ಮ, ನನ್ ಹೆತ್ತೋರ್ನ ಹುಡ್ಕೋದಕ್ ಸಹಾಯ ಆಗ್ಲಿ ಅಂತ ಭಾಗ್ಯಮ್ಮ ನನ್ ಬಾಲ್ಯದ ವಸ್ತುಗಳನ್ನೆಲ್ಲ ಒಂದ್ ಟ್ರಂಕಲ್ಲಿ ಹಾಕಿಟ್ಟಿದ್ರು. ಅದು ಮೊದಲನೇ ಸತಿ ಇವತ್ತು ಓಪನ್ ಮಾಡಿದೆ. ಆದ್ರೆ ಅದ್ರಲ್ಲಿ ಅಂಥದ್ದೇನೂ ಇರ್ಲಿಲ್ಲ ಅಮ್ಮ. ನನ್ನ ಹೆತ್ತೋರ್ನ ಹುಡ್ಕೋದಕ್ಕೆ ದೇವ್ರ ನೀನೇ ದಾರಿ ತೋರಿಸ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನೀನು ಈ ಮನೆ ಮಗಳೇ ಅಂತ ನಿನಗೆ ಯಾವತ್ತು ಗೊತ್ತಾಗ್ಬಾರ್ದು ಅಂತಾನೆ ನಾನದನ್ನ ಕಳ್ತನ ಮಾಡಿಸಿದ್ದು. ಇನ್ನು ನೀನು ನಿನ್ ಹೆತ್ತವ್ರ ಬಗ್ಗೆ ತಿಳ್ಕೊಳ್ಳೋಕೆ ಚಾನ್ಸೇ ಇಲ್ಲ ಬಿಡು. ಅಮ್ಮ, ನನ್ನ ಹೆತ್ತವ್ರನ್ನ ಹುಡ್ಕೋದಕ್ಕೆ ನೀವ್ ಸಹಾಯ ಮಾಡ್ತೀರಾ? ನಾನಾ? ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನೂ ಸುಳಿವಿಲ್ದೆ ನಾನ್ ಹೇಗ್ ಹುಡುಕ್ಲಿ ಅಂತ. ಅಮ್ಮ, ನಂಗೊಂದು ಸುಳಿವು ಸಿಕ್ಕಿದೆ. ಇದು ನನ್ನ ಟ್ರಂಕಲ್ಲಿ ಸಿಕ್ತು. ಅಮ್ಮ, ಇದು ಖಂಡಿತವಾಗ್ಲೂ ಭಾಗ್ಯಮಂದಾಗೋದಕ್ ಸಾಧ್ಯನೇ ಇಲ್ಲ. ಬಹುಶಃ ನನ್ ತಂದೆ ತಾಯಿ ನಮ್ಮ ಅಪ್ಪನ ಹತ್ರ ನನ್ನ ಒಪ್ಪಿಸ್ಬೇಕಾದ್ರೆ ನಾ ಅಪ್ಪಂಗ್ ಸಹಾಯ ಆಗ್ಲಿ ಅಂತ ಈ ಸಾರನ ಕೊಟ್ಟಿರ್ಬೋದು. ಅಂದ್ರೆ ನನ್ ಸ್ಕೂಲು, ಓದು, ಬರಹ ಅದಕ್ಕೆಲ್ಲ ಸಹಾಯ ಆಗ್ಲಿ ಅಂತ ಇಷ್ಟು ಬೆಲೆ ಬಾಳೋ ವಸ್ತುನ ಕೊಟ್ಟಿರ್ಬಹುದು. ತಪ್ಪು ತಿಳ್ಕೊಂಬೇಡಿ, ನಾನೇ ಏನೋ ಮಾಡಿ ಹುಡುಕ್ಬೋದಿತ್ತು. ಆದ್ರೆ ನಿಮ್ಗೆ ಗೊತ್ತಲ್ವಾ, ಅಜಿತ್ ಸಾಹೇಬ್ರು 3 ಹೊತ್ತು ಹಿಂದೆ ಮುಂದೆನೆ ಸುತ್ತಾ ಇರ್ತಾರೆ. ಹಾಗೆ ಸಾಹೇಬ್ರ ಹತ್ರ ನಾನು ಈ ವಿಷಯನೆಲ್ಲ ಹೇಳ್ಕೊಳೋದಕ್ ಆಗೋದಿಲ್ಲ. ಅದಕ್ಕೆ ದೇವಿಯಾನಿ ಅಮ್ಮ, ಇದನ್ನ ನೀವ್ ಇಟ್ಕೊಂಡು ನನ್ ಹೆತ್ತವ್ರನ್ನ ಹುಡ್ಕೋದಕ್ ಸಹಾಯ ಮಾಡ್ತೀರಾ? ಈ ನೆಕ್ಲೆಸ್ ಭೂಮಿ ಕೈಲಿದ್ರೆ ನನ್ನ ಹೆಣ ಬಿತ್ತು ಅಂತಾನೆ. ಹೇಗಾದ್ರೂ ಮಾಡಿ ನನ್ನ ನೆಕ್ಲೆಸ್ ನ ನನ್ನ ವಶಕ್ಕೆ ತಗೊಂಡ್ಬರ್ಬೇಕು. ಹಾ, ಖಂಡಿತ ಖಂಡಿತ ಹುಡುಕ್ತೀನಿ. ನಿಮ್ಮ ಅಪ್ಪ ಅಮ್ಮ ಎಲ್ಲೇ ಇದ್ರು ಅವ್ರನ್ನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸೋದು ನನ್ ಜವಾಬ್ದಾರಿ. ನೀನ್ ಮರಿನೇ ಮಾಡ್ಕೋಬೇಡ. ಕೊಡ ನೆಕ್ಲೆಸ್. ಹಾಮ, ತಗೊಳ್ಳಿ. ಭೂಮಿ, ಭೂಮಿ, ಹಾ, ಇಷ್ಟೊತ್ತಲ್ಲಿ ನೀನೇನ್ ಮಾಡ್ತಿದ್ಯಾ? ಅಲ್ಲಿ ನೀರ್ ಕುಡ್ದ್ಬಿಟ್ಟು ಬರ್ತೀನಿ ಅಂತ ಬಂದಿದ್ದು. ಈ ಮನೇಲಿ ಒಬ್ಬೊಬ್ಬಳೆ ತುಂಬಾ ಹೊತ್ತು ಓಡಾಡೋದು ಸೇಫ್ ಅಲ್ಲ. ಸಾಹೇಬ್ರೆ, ಅಮ್ಮ ಬಾ ಅಂದ. ಅಜಿತ್ ಬರೋದು ಒಂದು 10 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಇಷ್ಟಕ್ಕಾಗ್ಲೇ ಆ ನೆಕ್ಲೆಸ್ ನನ್ ಕೈಯಲ್ಲಿದ್ದಿರೋದು. ಒಂದು ಎಲ್ಲ ಹಾಳು ಮಾಡ್ಬಿಟ್ಟ. ನಾನು 22 ವರ್ಷದ ಹಿಂದೆ ವೀರಣ್ಣನ ಕೊಟ್ಟ ನೆಕ್ಲೆಸ್ ಈಗ ಭೂಮಿ ಕೈ ಸೇರಿದೆ. ಅದು ಬೇರೆ ಯಾರ ಕಣ್ಣಿಗಾದ್ರೂ ಬಿದ್ರೆ ನನ್ನ ಬಣ್ಣ ಬಯಲಾಗುತ್ತೆ. ಇದೆಲ್ಲ ಆಗಿದ್ದು ಆ ಅಶ್ವಿನಿಯಿಂದಾನೆ. ನೀರ್ ಕುಡಿತೀನಿ ಅಂತ ಹೋಗಿದ್ದಲ್ಲ, ನೀರ್ ಕುಡಿದ್ಬಿಟ್ಟು ಬಂದ್ ಬಿತ್ಕೊಂಡ್ಬೇಕಾನೆ. ಇಷ್ಟೊತ್ತಲ್ಲಿ ಅವ್ರ ಹತ್ರ ಏನ್ ಮಾತಾಡ್ತಿದೆ? ಸಾಹೇಬ್ರೆ, ನಾನ್ ದೇವಿಯಾನಿ ಅಮ್ಮನ ಅಮ್ಮ ಅಂತ ಕರಿತೀನಿ. ಅಮ್ಮ ಮಗಳ ಮಧ್ಯೆ 1000 ವಿಷಯ ಇರುತ್ತೆ, ಅದನ್ನ ನಿಮ್ಗೆ ಯಾಕೆ? ಅಮ್ಮ ಅಂತ ಹೇಳಿದ್ರೆ ಪ್ರಾಣ ಕೊಡೋಳಾಗಿರ್ಬೇಕು, ತೆಗಿಯೋಳಲ್ಲ. ಈ ವಿಚಾರದಲ್ಲಿ ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳಿ ಅಷ್ಟೇ. ಸಾಹೇಬ್ರೆ, ಕಹಿ ಘಟನೆಗಳನ್ನೆಲ್ಲ ಮರ್ತು ಬಿಡ್ಬೇಕು ಅಲ್ವಾ? ಎಲ್ಲಾರು ಶಟ್ ಅಪ್ ಭೂಮಿ. ಅವತ್ತು ಶ್ರೀರಂಗಪಟ್ಟಣದಲ್ಲಿ ನಾನು ನಿನ್ನ 2 ನಿಮಿಷ ನೋಡೋದ್ ಲೇಟ್ ಆಗಿದ್ದಿದ್ರೆ ಇವತ್ತು ನೀನ್ ನನ್ ಕಣ್ಮುಂದೆನೆ ಇರ್ತಾ ಇರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಈ ವಿಚಾರದಲ್ಲಿ ನಾನ್ ಏನ್ ಹೇಳ್ತೀನೋ ಅದನ್ನ ಕೇಳದ್ ಕಲ್ತ್ಕೊ. ಇಷ್ಟೊತ್ತಲ್ಲಿ ನೀನ್ ಅವ್ರ ಹತ್ರ ಮಾತಾಡೋದು ನನ್ಗೆ ಬಿಲ್ಕುಲ್ ಒಪ್ಪಿಗೆ ಇಲ್ಲ. ಸಾಹೇಬ್ರೆ, ಇದನ್ನೆಲ್ಲ ನಾವು ಆ ಕಾಂಟ್ರಾಕ್ಟ್ ಪೇಪರ್ ಅಲ್ಲಿ ಏನ್ ಬರ್ಸಿರ್ಲಿಲ್ಲ ತಾನೆ? ಅಂದ್ರೆ ನಿಮಗ್ ಇಷ್ಟ ಇಲ್ಲದೆ ಇರೋದು ನನಗೂ ಇಷ್ಟ ಇರಬಾರ್ದು ಅಂತ. ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನೋಡಿ ಸಾಹೇಬ್ರೆ, ಕೊಲ್ಲೋರೊಬ್ರು ಇದ್ದಾರೆ ಅಂದ್ರೆ ಕಾಯೋರೊಬ್ರು ಇದ್ದೇ ಇರ್ತಾರೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಾನೇ ಕೊಂಡ್ಬಿಡ್ತೀನಿ. ಭೂಮಿ, ನಿನ್ ಲೈಫ್ ಅಲ್ಲಿ ನಿನ್ಗೇನಾದ್ರು ಅಪಾಯ ಆಗತ್ತೆ ಅಂತಂದ್ರೆ ಅದನ್ನ ನಮ್ಗೆ ಕೇಳಿಸ್ಕೊಳೋದಕ್ಕೂ ಆಗಲ್ಲ. ಅರ್ಥ ಆಗ್ತಿದ್ಯಾ? ನಿನ್ ಜೀವಕ್ಕೆ ಏನಾದ್ರು ತೊಂದರೆ ಬರುತ್ತೆ ಅಂದ್ರೆ ನಾನು ಎಷ್ಟೇ ಧೈರ್ಯ ಇದ್ರು ನನ್ಗೇನ್ ಮಾಡ್ಬೇಕು ಗೊತ್ತಾಗಲ್ಲ ಭೂಮಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ನನ್ಗೆ ಈ ತರ ಅನ್ಸುತ್ತೆ. ಅವತ್ತಿನ ದಿನ ಶ್ರೀರಂಗಪಟ್ಟಣದಲ್ಲಿ ನಿನ್ ತೆಪ್ಪದಿಂದ ಬಿದೋದಲ್ಲ, ಲಿಟ್ರಲಿ ನನ್ಗೆ ಕೈ ಕಾಲಾಡ್ಲಿಲ್ಲ ಭೂಮಿ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ನನ್ ಕಣ್ಣಾರೆ ಒಂದ್ ಜೀವ ಹೋಗ್ಬಿಡುತ್ತೆ ಅನ್ನೋ ಭಯ ಆಯ್ತು ನನಗೆ. ಇದೆಲ್ಲ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ, ನಿನ್ ಮನ್ಸಿಗೆ ಬರ್ಬೇಕು. ನೋಡು,
1 ವರ್ಷ ಮುಗಿಯೋವರೆಗೂ ನೀನು ನನ್ನ ಜವಾಬ್ದಾರಿ. ನೀನ್ ನನ್ನ ಹೆಂಡತಿ, ನಾನು ನಿನ್ ಗಂಡ ಅಷ್ಟೇ. ಆ ಕಾಂಟ್ಯಾಕ್ಟ್ ಮುಗಿಯೋವರೆಗೂ ನಿನ್ನ ಸೇಫ್ಟಿ ನನ್ನ ಜವಾಬ್ದಾರಿ. ಇದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬೋದಲ್ವಾ? ಅವಾಗ ಕೇಳ್ತೀನಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಮತ್ತೆ ದೇವೇನಿ ಅಮ್ಮನ ಜೊತೆ ಮಾತಾಡಕ್ ಹೋಗ್ತೀನಿ. ಸರಿ ಆಯ್ತು. ನೋಡು, ನಾನು ನಿನ್ನೇನಿಮೆ ಅಲ್ಲ. ನಾನೇನೇ ಹೇಳಿದ್ರು ನಿನ್ ಸೇಫ್ಟಿಗೆ, ನಿನ್ ಒಳ್ಳೇದಕ್ಕೆ ಹೇಳೋದು. ಪ್ಲೀಸ್ ಇದೊಂದು ವಿಚಾರದಲ್ಲಿ ನಾನು ಹೇಳಿದ್ದನ್ನ ಕೇಳು, ಓಕೆನಾ? ಓಕೆ. ಹೀಗೆ ನಗ್ನಗ್ತಾ ಹೇಳಿದ್ರೆ ನಾನು ಕೇಳ್ತೀನಿ, ಸರಿನಾ? ಸರಿ, ಮಲ್ಕೊ. ಮೇಡಮ್, ನೀವು ಎಷ್ಟೊತ್ತಲ್ಲಿ ಇಲ್ಲಿ? ಮೇಡಮ್, ಮಾತಾಡ್ಬೇಡ. ಅವತ್ ನೀನ್ ಏನ್ ಹೇಳಿದ್ದೆ ನಾನು? ಆ ಲಕ್ಷ್ಮಿ ಮನೆಗೆ ಹೋಗಿ ಅವಳ ಮನೇಲಿರೋ ಟ್ರಂಕ್ ಅಲ್ಲಿ ಭೂಮಿ ಚಿಕ್ಕ ವಯಸ್ಸಲ್ಲಿದ್ದಾಗ ಸಂಬಂಧಪಟ್ಟ ಅವಳ ಎಲ್ಲಾ ವಸ್ತುಗಳನ್ನು ತಗೊಂಡ್ ಬಾ ಅಂತ ಹೇಳಿದ್ನೋ ಇಲ್ವಾ? ಹೇಳಿದ್ರಿ, ಅದನ್ನೆಲ್ಲ ತಗೊಂಬಂದ್ ಕೊಟ್ನಲ್ಲ. ಕೊಟ್ಟೆ. ನೀವ್ ತಲೆ ಭೂಮಿನ ಡ್ರೈವರ್ ಕೈಗೆ ಒಪ್ಸಿದ್ದು ನಾನೇ ಅನ್ನೋದಕ್ಕೆ ಇರೋ ಒಂದೇ ಒಂದು ಪ್ರೂಫ್ ಅದನ್ನೇ ಆ ಟ್ರಂಕ್ ಅಲ್ಲಿ ಬಿಟ್ಟು ಬಂದಿದೆಯಲ್ಲ. ಅವತ್ತು ಡ್ರೈವರ್ ಕೈಗೆ ಆ ಮಗುನ್ ಕೊಡೋವಾಗ ನನ್ ಕತ್ತಲ್ಲಿದ್ದ ಡೈಮಂಡ್ ನೆಕ್ಲೆಸ್ ನ ಶ್ರವಣ್ ನೋಡಕ್ ಮುಂಚೆ ತಗೊಂಡು ಹೋಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಕೊಟ್ಟು ಬೇಗ ಹೊರಡಿಸ್ದೆ. ಅದು ಆ ಟ್ರಂಕ್ ಅಲ್ಲಿ ಇತ್ತು. ಆದ್ರೆ ನೀನು ಅದನ್ನ ಅಲ್ಲೇ ಬಿಟ್ಟು ಬಂದಿದೀಯಲ್ಲ. ಐಮ್ ಸಾರಿ ಮೇಡಮ್, ನಾನು ಅವತ್ತು ಕದಿಯೋದಕ್ಕೆ ಅಂತ ರೂಮ್ಗೆ ಹೋದಾಗ ಆ ಲಕ್ಷ್ಮಿಗೆ ಎಚ್ಚರ ಆಗ್ಬಿಟ್ಟಿತ್ತು. ಆ ಗಾಬರಿನಲ್ಲಿ ನಾನು ನಿಮ್ ನೆಕ್ಲೆಸ್ ನ ನೋಡ್ಲೇ ಇಲ್ಲ. ಅಯ್ಯೋ, ಈಗ ಈ ಸರದ್ ಏನೇನಿದೆ ಅಂತ ಗೊತ್ತಾದ್ರೆ ಭೂಮಿನೇ ಮನಸ್ವಿನಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಆಗ ಮೊದ್ಲು ನನ್ಗೆ ಇಲ್ಲಿಂದ ಗೇಟ್ ಪಾಸ್ ಆಗುತ್ತೆ. ನಂದೇ ಒಂದು ಚಿಂತೆ ಆದ್ರೆ ಇವಳದ್ದೇ ಒಂದು ಚಿಂತೆ. ಟೆಂಪರರಿ ಆಗಿ ಮನಸ್ವಿನಿ ತರ ಆಕ್ಟ್ ಮಾಡೋಕೆ ಅಂತ ಕರ್ಕೊಂಡ್ ಬಂದ್ರೆ ಪರ್ಮನೆಂಟ್ ಆಗಿ ಮನಸ್ವಿನಿಯಾಗಿ ಸೆಟ್ಲ್ ಆಗ್ಬೇಕು ಅಂದ್ಕೊಂಡಿದ್ದಾಳೆ. ಅಯ್ಯೋ ಮೇಡಮ್, ಭೂಮಿ ಹತ್ರ ಇರೋ ಸರ ನಿಮ್ದು ಅಂತ ಗೊತ್ತಾದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಹೇಗಾದ್ರೂ ಮಾಡಿ ಅವಳ ಕೈಲಿರೋ ಸರನ ತೀಸ್ಕೊಳ್ಳಿ ಮೇಡಮ್, ಪ್ಲೀಸ್. ಬೇರೆ ಏನಾದ್ರೂ ದಾರಿ ಉಳಿಸಿದ್ಯಾ ನನ್ಗೆ? ಹೇಳಕ್ ಬಂದ್ಬಿಟ್ಲು ಇಡಿಯಟ್. ಹಾ, ಏನ್ ಮಾಡ್ತಿದ್ಯಾ? ರಂಗೋಲಿ ಹಾಕ್ತಿದ್ದೀನಿ. ಅದ್ ಕಾಣಿಸ್ತಾನೆ ಇದೆ. ಆದ್ರೆ ಈ ರಂಗೋಲಿ ಹಬ್ಬದಲ್ಲಿ ಡೈಲಿ ವರ್ಕೌಟ್ ಮಾಡೋದಕ್ಕೆ ಗೋಲಿ ಹೊಡಿಬೇಡ. ಡೈಲಿ ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಹೋಗಿ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ ಬಾ. ಭೂಮಿ ಒಬ್ಳೇ ಇದ್ದಾಳೆ. ಈಗ ಅವಳ ಹತ್ರ ಉಪಾಯವಾಗಿ ನನ್ ನೆಕ್ಲೆಸ್ ಇಸ್ಕೊಂಡ್ಬಿಡ್ಬೇಕು. ಭೂಮಿ, ಹೇ, ಇವತ್ತು ಸೀಕ್ರೆಟ್ ಆಗಿ ಒಬ್ಬ ಡಿಟೆಕ್ಟಿವ್ ನಾನು ಇದ್ ಮಾಡಕ್ ಹೋಗ್ತಿದ್ದೀನಿ. ಡಿಟೆಕ್ಟಿವಾ? ಯಾಕಮ್ಮ? ನಿನ್ ಹೆತ್ತ ಅಪ್ಪ ಅಮ್ಮನ್ನ ಹುಡುಕಿ ಅಂತ ಹೇಳೋಕೆ. ಹೌದಾ? ಅದೇ, ಈಗ ನಿನ್ನ ಅಪ್ಪ ಅಮ್ಮನ್ನ ಹುಡ್ಕೋಕೆ ಏನಾದ್ರೂ ಒಂದ್ ಸುಳಿವು ಬೇಕಲ್ಲ. ನಿನ್ನೆ ರಾತ್ರಿ ನನ್ಗೆ ಒಂದು ಡೈಮಂಡ್ ನೆಕ್ಲೆಸ್ ತೋರಿಸಿದ್ಯಲ್ಲ, ಅದನ್ ಕೊಟ್ರೆ ಅದನ್ನ ತಗೊಂಡ್ ಹೋಗಿ ಡಿಟೆಕ್ಟಿವ್ ಕೊಟ್ಟು ನಿನ್ನ ಅಪ್ಪ ಅಮ್ಮನ್ನ ಹುಡುಕಿ ಅಂತ ಹೇಳೋಕೆ. ಕೊಡ್ತೀಯಾ? ಹಾಮ, ಖಂಡಿತ. ಒಳಗಡೆ ಎತ್ತಿಟ್ಟಿದ್ದೀನಿ, ತಗೋಬರ್ತೀನಿ. ನಾನು ಬರ್ತೀನಿ. ಸರಿ, ಬೇಗ ಬನ್ನಿ. ಅಮ್ಮ, ಬಂದೆ. ಅಮ್ಮ, ಒಂದೇ ಒಂದ್ ನಿಮಿಷ. ಅಮ್ಮ, ಇದೆ. ಯಾಕೆ ಪುಟ್ಟಿ ಕೈ ಹಿಂದೆ ತಗೊಂಡ್ಬಿಟ್ಟೆ? ಕೊಡ್ಮ. ಅಮ್ಮ, ಇದನ್ ನಿಮ್ ಕೈಗೆ ಒಪ್ಸೋದಕ್ಕೆ ನನ್ ಮನ್ಸು ಒಪ್ತಿಲ್ಲ. ಯಾಕೆ? ಅಮ್ಮ, ನನ್ ಬಾಲ್ಯಕ್ ಸಂಬಂಧಪಟ್ಟಿದ್ದು ಇದು ಒಂದೇ ಉಳ್ಕೊಂಡಿರೋದು. ಇದೇನಾದ್ರೂ ನನ್ ಹೆತ್ತೋರ್ಗ್ ಸಂಬಂಧಪಟ್ಟಿದ್ದಾಗಿದೆ? ಅದು ನಂದು ಕಣೆ. ನನ್ನ ನೆಕ್ಲೆಸ್ ನನ್ ಕೊಡೋಕೆ ಎಷ್ಟು ಸತಾಯಿಸ್ತೀಯೇ? ಮರ್ಯಾದೆಯಿಂದ ಕೊಟ್ಟು ಬಿಡು. ಇಲ್ಲಮ್ಮ, ಇದನ್ನ ನಾನೇ ಇಟ್ಕೋತೀನಿ ಜೋಪಾನವಾಗಿ. ಅಮ್ಮ, ನಾನ್ ನೆಕ್ಸ್ಟ್ ಟೈಮ್ ಭಾಗ್ಯಮ್ಮನ್ ನೋಡಕ್ ಹೋಗ್ಬೇಕಾದ್ರೆ ಈ ಸರನ್ ತಗೊಂಡ್ ಹೋಗ್ತೀನಿ. ಯಾರಿಗೊತ್ತು, ಈ ಸರದ್ ಬಗ್ಗೆ ಅಮ್ಮಂಗ್ ಏನಾದ್ರೂ ಗೊತ್ತಿರ್ಬೋದಲ್ವಾ? ಬಟ್ ಭೂಮಿ, ಈ ನೆಕ್ಲೆಸ್ ಇದ್ರೆ ತಾನೇ ನಾನ್ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಹುಡ್ಕೋಕಾಗೋದು. ಇದಿಲ್ಲ ಅಂದ್ರೆ ನಾನ್ ಹೇಗ್ ಹುಡುಕ್ಲಿ ಅಲ್ವಾ? ಈ ಮಾಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಭೂಮಿ ಹೆತ್ತವ್ರನ್ನ ಇವಳು ಹುಡ್ಕೊಡೋದು ಅಂದ್ರೆ ಏನ್ ಅರ್ಥ? ಭೂಮಿಗ್ ಅವಳೆ ಮನಸ್ಸಿನಿ ಅಂತ ಹೇಳ್ಬಿಡ್ತಾರ? ಹೌದಮ್ಮ, ನೀವ್ ಹೇಳ್ತಾ ಇರೋದೇ ಸರಿ. ಒಂದ್ ನಿಮಿಷ ಅಮ್ಮ, ನಾನು ಈ ಫೋಟೋನ ನಿಮ್ ಫೋನಿಗೆ ಕಳ್ಸಿದೀನಿ. ನೀವ್ ಆ ಡಿಟೆಕ್ಟಿವ್ ಅವ್ರಿಗೆ ಕಳ್ಸಿ ನೀವ್ ನಂಗೆ ಅಪ್ಪ ಅಮ್ಮ ಹುಡ್ಕೋದ್ರಲ್ಲಿ ಹೆಲ್ಪ್ ಮಾಡಿ. ಇದು ಫೋಟೋ ಇದ್ರೆ ಸಾಕಲ್ವಾ? ಜೋಪಾನ ಇಟ್ಬಿಡ, ಹೋಗು. ಇವಳು ಶಾರದೆ ತರ ಮುಗ್ಧ ಅಂದ್ಕೊಂಡ್ರೆ ಶ್ರವಣ್ ಬುದ್ಧಿನೂ ಅಚ್ಚಾಗ್ ಬಂದ್ಬಿಟ್ಟಿದೆ. ಭೂಮಿ, ನಾ ಆಮೇಲೆ ಸಿಗ್ತೀಮ್ಮ. ಸರಿ ಅಮ್ಮ. ಮಾಮ್, ಇರು ಮಾಮ್. ಮಾಮ್, ಮಾಮ್, ನಿಂತ್ಕೋ ಮಾಮ್. ಅಲ್ಲ, ಆ ಭೂಮಿ ಹತ್ರ ಅವಳ ಹೆತ್ತೋರ್ನ ಹುಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ, ಏನ್ ಮಾಮ್ ಇದ್ರ ಅರ್ಥ? ಅಷ್ಟಕ್ಕೂ ಆ ಸರ ಯಾರ್ದು ಮಾಮ್?
ಅದು ಬೇರೆ ಆ ಭೂಮಿ ಹತ್ರ ಇರೋದನ್ನ ನೋಡಿ ನೀವಿಬ್ರು ಏನಕ್ಕೆ ಮಾಮ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಬೇಬಿ ಬಿಡು, ಅದು ನಿನಗೆ ಸಂಬಂಧಪಡ್ತಾ ಇರೋ ವಿಷಯ, ಟೆನ್ಷನ್ ಬೇಡ. ಇಲ್ಲ ಮಾಮ್, ನಾ ಇದನ್ನ ತಿಳ್ಕೊಳ್ಳೇಬೇಕು. ಯಾರ್ದು ಮಾಮ ನೆಕ್ಲೆಸ್? ಪ್ಲೀಸ್ ಹೇಳು ಮಾಮ್. ಆ ನೆಕ್ಲೆಸ್ ಯಾರ್ದು? ನೆಕ್ಲೆಸ್ ನಂದೆ. ನಿಂದ? ಮತ್ತೆ ಆ ಭೂಮಿ ಹತ್ರ ಯಾಕೆ ಮಾಮ್ ಇದೆ? ಅಲ್ಲ ಮಾಮ್, ನಿನ್ನ ಸರಾನ ನೀನ್ ಪಡ್ಕೊಳಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಮಾಮ್? ವಾಟ್ ಇಸ್ ಗೋಯಿಂಗ್ ಆನ್? 22 ವರ್ಷಗಳ ಹಿಂದೆ ನನ್ನ ಕತ್ತಲ್ಲಿದ್ದಿದ್ದ ಆ ಡೈಮಂಡ್ ನೆಕ್ಲೆಸ್ ನ ಆ ಭೂಮಿ ಸಾಕು ತಂದೆ ಇದ್ನಲ್ಲ ವೀರಣ್ಣ, ಅವನಿಗೆ ನಾನೇ ಕೊಟ್ಟಿದ್ದೆ. ಅವತ್ತು ಆ ಶಾರದಾ ಕಥೆನ ಮುಗಿಸಿ ಮನಸ್ವಿನೇನು ಮುಗಿಸ್ಬೇಕು ಅಂತ ಮಗುನ್ ಎತ್ಕೊಂಡು ಓಡ್ದೆ. ಶ್ರವಣ್ ಸಡನ್ ಆಗಿ ಬಂದ. ಎಲ್ಲಿ ಅವನು ನನ್ನನ್ನ ನೋಡ್ಬಿಡ್ತಾನೋ ಅಂತ ಹೆದರಿ ತಪ್ಪಿಸ್ಕೊಂಡು ಓಡ್ದೆ. ಆ ಮೂಮೆಂಟ್ ಅಲ್ಲಿ ಒಂದು ಸೆಕೆಂಡ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಓಡ್ತಿರುವಾಗ ಸಡನ್ ಆಗಿ ಆ ವೀರಣ್ಣನ ಕಾರ್ಗೆ ಡಿಕ್ಕಿ ಹೊಡೆದೆ. ಆ ಡೈಮಂಡ್ ಆಸೆಗಾದ್ರೂ ಆ ವೀರಣ್ಣ ನನ್ ಮಾತನ್ನ ನಂಬ್ತಾನೆ ಅಂತ ಆ ಮಗು ನಂದೆ ಅಂತ ಹೇಳಿ ಅವನ್ನ ನಂಬಿಸಿ ಮೊದ್ಲು ಈ ಮಗುನ ಇಲ್ಲಿಂದ ಎತ್ಕೊಂಡು ಹೋಗು ಅಂತ ಹೇಳಿ ಅವನ್ನ ಕಳಿಸ್ದೆ. ಹಾಳಾದವನು ಬಡವ ಎಲ್ಲೋ ಅದನ್ನ ಮಾರ್ಕೊಂಡು ತಿಂದಿರ್ತಾನೆ ಅನ್ಕೊಂಡ್ರೆ ಇನ್ನು ಅದನ್ನ ಜೋಪಾನವಾಗಿ ಇಟ್ಟಿದ್ದಾನೆ. ಇನ್ನು ಈ ಅಶ್ವಿನಿ ಅವತ್ತು ಲಕ್ಷ್ಮಿ ಮನೆಗೆ ಹೋಗಿ ಆ ಭೂಮಿಗೆ ಸಂಬಂಧಪಟ್ಟಿದ ವಸ್ತುಗಳನ್ನೆಲ್ಲ ಎತ್ಕೊಂಡ್ ಬಾ ಅಂತ ಕಳಿಸಿದ್ರೆ ಎಲ್ಲ ಹೊತ್ಕೊಂಡ್ ಬಂದಿದ್ದಾಳೆ, ನನ್ನ ಡೈಮಂಡ್ ನೆಕ್ಲೆಸ್ ಒಂದನ್ನ ಬಿಟ್ಟು. ಅಜಿತ, ನಾನು ಕೋಟಿ ಕೊಡ್ತೀನಪ್ಪ. ಸತ್ಯಣ್ಣ, ಆಗಿದ್ದೇನೋ ಆಗೋಯ್ತು. ಸಾಕ್ಷಿ ಅನ್ನೋ ಹೆಸರು ಕೇಳಿದ ತಕ್ಷಣ ನೀವ್ ಈ ರೀತಿ ಎಲ್ಲ ಹಳೆದನ್ನ ನೆನಪು ಮಾಡ್ಕೊಂಡು ಬೇಜಾರಾಗೋದ್ರಲ್ಲಿ ಅರ್ಥನೇ ಇಲ್ಲ ಸತ್ಯಣ್ಣ. ಹಾಗಿದ್ರೆ ಅಜಿತ, ನೀನೊಂದು ಮನ್ಸ್ ಮಾಡು. ಸಾಹಿತ್ಯನ ಸಂಪೂರ್ಣ ಮರೆತು ಭೂಮಿನೇ ನೀನ್ ಹೆಂಡತಿ ಅಂತ ಒಪ್ಕೋತೀಯ? ಅವ್ರ ಜೊತೆಗೆ ಜೀವನ ಪೂರ್ತಿ ಬಾಳ್ತೀಯ ನೀನು? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.